ಹಲೋ. ಏನು ಭಾರತಿ, ಅಪರೂಪವಾಗಿ ಈ ರಸ್ತೆಗೆ ಒಂಟಿಯಾಗಿ ಪ್ರಯಾಣ ಬೆಳೆಸಿದಿರಲ್ಲ, ಎಲ್ಲಿಗೆ? ನಾಳೆ ನನ್ನ ಮದುವೆ ನಿಶ್ಚಿತಾರ್ಥ ಕಾರ್ಯಕ್ರಮ ಇತ್ತು, ಅದನ್ನು ರೂಪಾಳಿಗೆ ಹೇಳಿ ಹೋಗ್ಬೇಕು ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಅಪರೂಪಕ್ಕೆ ತಾವು ಇಲ್ಲಿಗೆ ಬಂದಿದ್ದೀರಾ ನೋಡಿ. ನಾಳೆ ಆ ಕಾರ್ಯಕ್ರಮಕ್ಕೆ ತಪ್ಪದೆ ನೀವು ಬರಬೇಕು ಅಂತ ನಿಮ್ಗೊಂದು ಮಾತು ತಿಳಿಸ್ತಾ ಇದ್ದೀನಿ. ಖಂಡಿತ ಬರ್ತೀರಲ್ಲ? ಮಲ್ಲಿಗೆ ಹೂವಿನ ಸ್ವಾಗತಕ್ಕೆ ಕಾದು ಕುಳಿತಿದ್ದೆ. ಇಂಥ ಸಂತೋಷದ ಸ್ವಾಗತವನ್ನು ಕಳೆದುಕೊಳ್ಳುವಷ್ಟು ಮೂರ್ಖ ನಾನಲ್ಲ. ಖಂಡಿತವಾಗಿ ಬಂದೇ ಬರುತ್ತೇನೆ ನಿಮ್ಮ ಸಂತೋಷದ ಸಂಭ್ರಮಕ್ಕೆ. ತುಂಬಾ ಥ್ಯಾಂಕ್ಸ್ ಬ್ರದರ್. ಭಾರತಿ, ನಿನ್ನ ಬಾಯಿಯಿಂದ ಈ ಬರುವ ಮುದ್ದಾದ ಮಾತು ನನಗೆ ಸರಿ ಕಾಣದು. ಕರ್ಮೇಂದ್ರ, ನಿಜ ಭಾರತಿ, ಈ ಕರ್ಮೇಂದ್ರನ ಕಥೆಯಲ್ಲಿ ನಿನಗೆ ಸಿಕ್ಕ ಪಾತ್ರವೇ ಬೇರೆ. ನೀನು ನಟಿಸುವ ಅಭಿನಯವೇ ಭಿನ್ನವಾಗಿದೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅರ್ಥವಾಗಲಿಲ್ಲವೇ ಭಾರತಿ? ನಾನೇ ಹೇಳುತ್ತೇನೆ, ಅವಕಾಶ ಕೊಡ್ತೀರಾ? ಹೇಳಿ, ಸಂಕೋಚವಿಲ್ಲದೆ ಹೇಳಿ. ಅದಾವ ನಿಮ್ಮ ಮನಸ್ಸಿನ ಆಸೆ ಅಂತ. ಸಂಕೋಚವೆಂಬ ಈ ಶಬ್ದಕ್ಕೆ ನನ್ನ ಮನದಲ್ಲಿ ಆಸ್ಪದವಿಲ್ಲ. ಮುಚ್ಚಿಟ ಮಾತನ್ನು ಬಿಚ್ಚಿ ಹೇಳಬೇಕೆಂಬ ಆಸೆ. ದಯವಿಟ್ಟು ನೀವು ನಿರಾಶೆ ಮಾಡಬಾರದು. ನೋಡಿ, ನೀತಿಯ ಮಾತು ಆಗಿದ್ರೆ ಅದನ್ನು ಸ್ವೀಕರಿಸುವೆ. ತುಚ್ಛತನದ ಮಾತಾಗಿದ್ರೆ ಅದನ್ನು ತಿರಸ್ಕರಿಸುವೆ. ಹೇಳಿ, ನಿಮ್ಮ ಮನಸ್ಸಿನ ಆಸೆಯ ಮಾತು ಯಾವುದು ಅಂತ. ಭಾರತಿ, ನಾನು ಎಷ್ಟು ವರ್ಷಗಳಿಂದ ಪರಿಚಯ ಉಂಟು? 4-5 ವರ್ಷದಿಂದ ಪರಿಚಯ. ಅದು ಅಲ್ಲದೆ ನೀವು ನನ್ನ ಕಾಲೇಜ್ ಸಹಪಾಠಿಗಳು ಕೂಡ.